ಮಾರಾಟ ಮಾಡಿದಂತ ಪಾರಿವಾಳ ಹಾರಿ ಹೋಯಿತು ಅನ್ನೋದಕ್ಕೆ ಚಾಕು ಇರ್ತಿದ್ದಾನೆ ಇಲ್ಲೋರ್ವ ವ್ಯಕ್ತಿ. ಬೆಳಗಾವಿ ಬಸವನ ಕುಡುಚಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದರ್ಶನ್ ಬಾಹುಬಲಿ ಎಂಬಾತ 1,500 ರೂಪಾಯಿ ಕೊಟ್ಟು 2 ಪಾರಿವಾಳಗಳನ್ನ ಮಾರಾಟ ಮಾಡಿದ್ದ. ಆದಿತ್ಯ ಪಾಟೀಲ್ ಎಂಬಾತನಿಗೆ ಮಾರಿದ್ದ ಈತ. ಪಾರಿವಾಳ ಮಾರಿ ಕೆಲವೇ ಹೊತ್ತಿಗೆ ಈ ಪಾರಿವಾಳಗಳು ಹಾರಿ ಹೋಗಿದ್ದಾವೆ. ಜೋಡಿ ಪಾರಿವಾಳಗಳನ್ನ ಖರೀದಿ ಮಾಡಿಕೊಂಡಿದ್ದ. ಆ ಪಾರಿವಾಳಗಳು ಹಾರಿಕೊಂಡು ಹೋಗಿದ್ದಾವೆ. ಇದೇ ವಿಚಾರಕ್ಕೆ ದರ್ಶನ್ ಮನೆಗೆ ನುಗ್ಗಿ ಆದಿತ್ಯ ಹಾಗೂ ಸ್ನೇಹಿತರು ಹಲ್ಲೆ ಎಸಗಿದ್ದಾರೆ. ಇದಾದ ಬಳಿಕ ದರ್ಶನ್ ಕೂಡ ಗುಂಪನ್ನ ಕಟ್ಕೊಂಡು ಬಂದು ಆದಿತ್ಯ ಮೇಲೆ ಹಲ್ಲೆ ಮಾಡಿದ್ದಾನಂತೆ. ಗಲಾಟೆಯಲ್ಲಿ ಈಗ ಓರ್ವನಿಗೆ ಚಾಕು ಇರಿಯಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ. ಹಿರೇಬಾಗೇವಾಡಿ ಮಾಳ ಮಾರುತಿ ಠಾಣೆಯಲ್ಲಿ ಪ್ರತ್ಯೇಕವಾಗಿ ದೂರು ಕೂಡ ದಾಖಲಾಗಿದೆ. ಗಲಾಟೆಯಲ್ಲಿ ಈಗ ಓರ್ವನಿಗೆ ಚಾಕು ಇರಿತ ಆಗಿರೋದ್ರಿಂದ 2 ಗುಂಪುಗಳಿಂದ ಕೂಡ ಗಲಾಟೆ ಆಗಿದೆ. ಪಾರಿವಾಳ ಮಾರಿದವನು ಜೊತೆಗೆ ಪಾರಿವಾಳ ಖರೀದಿ ಮಾಡಿದವನು ಬಾಹುಬಲಿ ಎಂಬಾತ 1,500 ರೂಪಾಯಿ ಕೊಟ್ಟು 2 ಪಾರಿವಾಳವನ್ನ ಮಾರಾಟ ಮಾಡಿತ್ತು. ಆದರೆ ತೆಗೆದುಕೊಂಡ ಬಳಿಕ ಸಾಕೋದಕ್ಕೆ ಅಂತ ಏನು ಪಾರಿವಾಳ ತೆಗೆದುಕೊಂಡಿದ್ದ ಆ ಪಾರಿವಾಳಗಳು ಹಾರು ಹೋಗಿದ್ದಾವೆ. ಹೀಗಾಗಿ ಆ ಸಿಟ್ಟಿಗೆ ಹೋಗಿ ಮನೆಗೆ ಹೋಗಿ ಗಲಾಟೆ ಮಾಡಿದ್ದಾನೆ ಈತ. ಬೆಳಗಾವಿ ಬಸವನ ಕುಡುಚಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದರ್ಶನ್ ಬಾಹುಬಲಿ ಎಂಬಾತ ಏನಿದ್ದಾನೆ 1,500 ಕೊಟ್ಟು ಪಾರಿವಾಳವನ್ನ ಮಾರಾಟ ಮಾಡಿದ್ದ ತೆಗೆದುಕೊಂಡು. ಆದಿತ್ಯ ಪಾಟೀಲ್ ಅನ್ನುವಂಥವನು ತೆಗೆದುಕೊಂಡಿದ್ದು ಈ ಪಾರಿವಾಳಗಳನ್ನು ಸಾಕೋದಕ್ಕೆ ತೆಗೆದುಕೊಂಡಿದ್ದ, ಖರೀದಿ ಮಾಡಿಕೊಂಡಿದ್ದ. ಬಟ್ ಪಾರಿವಾಳಗಳು ಕೆಲವೇ ಗಂಟೆಗಳಲ್ಲಿ ಹಾರು ಹೋಗಿದ್ದಾವೆ. ಹೀಗಾಗಿ ಸಿಟ್ಟಿಗೆದ್ದವನು ಬಾಹುಬಲಿ ಏನಿದ್ದಾನೆ ಅವನ ಮನೆಗೆ ಹೋಗಿ ಇವನು ಗುಂಪು ಕಟ್ಕೊಂಡೋಗಿ ಗಲಾಟೆ ಮಾಡಿದ್ದಾನೆ. ಅವನು ಕೂಡ ಅದಾದ ಬಳಿಕ ಗಲಾಟೆ ಮಾಡಿದ್ದಾನೆ. ಗುಂಪು ಕಟ್ಕೊಂಡು ಬಂದು ಈ ಮಾತಿನ ಚಕಮಕಿ ಸಂದರ್ಭದಲ್ಲಿ ಗಲಾಟೆ ಸಂದರ್ಭದಲ್ಲಿ ಓರ್ವನಿಗೆ ಚಾಕು ಕೂಡ ಇರಿದ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ. ಹಿರೇಬಾಗೇವಾಡಿ ಪೊಲೀಸರು ಮೂವರನ್ನ ಬಂಧಿಸಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. 2 ಪಾರಿವಾಳದ ಕತೆ ಈಗ ಚಾಕು ಇರುತ್ತದಲ್ಲಿ ಅಂತ್ಯ ಆಗಿರೋದು. ಸದ್ಯಕ್ಕೆ ಆತ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್, ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆಯನ್ನ ಗಮನಿಸ್ತಾ ಇದ್ವಿ. ಪಾರಿವಾಳದ ವಿಚಾರಕ್ಕೆ ಚಾಕು ಇರಿತ ಆಗಿದೆ ಅಂತ, ಆತನ ಸ್ಥಿತಿ ಹೇಗಿದೆ? ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡ್ಕೊಂಡಿದ್ದಾರಂತೆ, ತನಿಖೆ ಹೇಗೆ ನಡೀತಿದೆ? ಸೌಖ್ಯ ಏನು ಮಾರಾಟ ಮಾಡಿದ್ದ ಪಾರಿವಾಳ ಏನು ಹಾರಿ ಹೋಗಿದ್ದಕ್ಕೆ ಒಂದು ಚಾಕು ಇರ್ತಾಗಿರ್ತಕ್ಕಂಥದ್ದು ಬೆಳಗಾವಿಯ ಬಸನಗುರ್ಸಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ದರ್ಶನ್ ಬಾಹುಬಲಿ ಎಂಬಾತನೇ ಒಂದು 1,500 ರೂಪಾಯಿ ಕೊಟ್ಟು 2 ಪಾರಿವಾಳವನ್ನ ಮಾರಾಟ ಮಾಡಿರ್ತಾನೆ. ಆದಿತ್ಯ ಪಾಟೀಲ್ ಎಂಬಾತನಿಗೆ ಒಂದು ಮಾರಾಟ ಮಾಡಿರ್ತಾನೆ. ಆದ್ರೆ ಪಾರಿವಾಳ ಮಾರಿ ಹೋದ ಕೆಲವು ಹೊತ್ತಿಗೆ ಹಾರಿ ಹೋಗಿದಾವೆ ಪಾರಿವಾಳ. ಇದೇ ವಿಚಾರಕ್ಕಾಗಿ ದರ್ಶನ್ ಮನೆಗೆ ಹೋಗಿ ಹಲ್ಲೆ ಮಾಡಿದ್ದ ಆದಿತ್ಯ ಮತ್ತು ಆತನ ಸ್ನೇಹಿತರು. ಇದಾದ ಬಳಿಕ ದರ್ಶನ್ ಕೂಡ ಒಂದು ಗುಂಪನ್ನು ಕಟ್ಕೊಂಡು ಬಂದು ಆದಿತ್ಯನ ಮೇಲೆ ಒಂದು ಹಲ್ಲೆ ಮಾಡಿರ್ತಕ್ಕಂಥದ್ದು. 2 ಕಡೆ ಗಲಾಟೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಮತ್ತು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆ ಪ್ರತ್ಯೇಕವಾಗಿ ದೂರ ಆಗಿದೆ. ಜೊತೆಗೆ ಈ ಒಂದು ಗಲಾಟೆಯಲ್ಲಿ ಓರ್ವನಿಗೆ ಚಾಕು ಇರಿತ ಆಗಿರ್ತಕ್ಕಂಥದ್ದು. ಆತನನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ದಾಖಲಾಗಿದೆ. ಜೊತೆಗೆ ಹಿರೇಬಾಗೇವಾಡಿ ಪೊಲೀಸರಿಂದ ಈಗಾಗಲೇ ಮೂವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಾಳಮಾರುತಿ ಪೊಲೀಸರಿಂದ ಏನು ಇನ್ನೊಂದು ಗುಂಪಿನ 6 ಜನರನ್ನ ಬಂಧಿಸಿ ಈಗ ಏನು ಜೈಲಿಗೆ ಕಳಿಸಿಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಏನು ಯುವಕರ ಮಧ್ಯೆ ಪಾರಿವಾಳ ವಿಚಾರಕ್ಕಾಗಿ ಕ್ಷುಲ್ಲಕ ಕಾರಣಕ್ಕೆ ಆದಂತ ಗಲಾಟೆ ಏನಿದೆ, ಈ ಒಂದು ಗಲಾಟೆ ಚಾಕು ಎತ್ತದಲ್ಲಿ ಒಂದು ಅಂತ್ಯ ಆಗಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.